ಮಿತ್ರರೇ, ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮೊಟ್ಟ ಮೊದಲನೇದಾಗಿ ನಾನು ಕೂಡ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಒಂದು ಸ್ವಾಭಿಮಾನದ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದೆ. ಈ ಸ್ವಾಭಿಮಾನದ ಚುನಾವಣೆಯನ್ನು ನಾನು ಏನು ಎದುರಿಸಿದ್ದೇನೆ, ನನ್ನ ಚೊಚ್ಚಲ ಚುನಾವಣೆ. ಈ ಚೊಚ್ಚಲ ಚುನಾವಣೆಯಲ್ಲಿ ನನಗೆ ಸುಮಾರು 18,975 ಸ್ವಾಭಿಮಾನಿ ಮತಗಳು ನನಗೇನು ಸಿಕ್ಕಿದೆ. ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನನ್ನು ಬೆಂಬಲಿಸಿರುವಂತಹ ಸ್ವಾಭಿಮಾನಿ ಮತದಾರರಿಗೆ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಸ್ವಾಭಿಮಾನ ಇವತ್ತು ಗೆದ್ದಿದೆ. ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮಾತ್ರ ಅಲ್ಲ, ನನಗಾಗಿ ಪ್ರಾರ್ಥನೆ ಮಾಡಿದ, ನನಗಾಗಿ ಕ್ರೌಡ್ ಫಂಡಿಂಗ್ನಲ್ಲಿ 9.5 ಲಕ್ಷ ರೂಪಾಯಿ ಹಣದ ಸಹಾಯವನ್ನು ಮಾಡಿದ ರಾಜ್ಯದ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಸ್ವಾಭಿಮಾನಿ ಜನರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇದಾಗಿ, ಈ ಚುನಾವಣೆಯಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಏನು ಕಂಡುಕೊಂಡಿದ್ದೇನೆ ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಮತ್ತು ರಾಜ್ಯದ ಜನರಿಗೆ ತಿಳಿಯಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ, ಟ್ರೆಡಿಷ್ನಲ್ ಆಗಿ ಸಾಂಪ್ರದಾಯಿಕವಾಗಿ ಇದುವರೆಗೆ ಈ ತಳ ಸಮುದಾಯಗಳ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಮತವನ್ನು ಏನು ಟೇಕನ್ ಫಾರ್ ಗ್ರಾಂಟೆಡ್ ಅಂಥೇಳಿ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಪಡ್ಕೊಳ್ತಾ ಬರ್ತಾ ಇದ್ವು, ಅದಕ್ಕೆ ಇವತ್ತು ಒಂದು ಇತಿಶ್ರೀಯನ್ನು ಈ ಚುನಾವಣೆ ಹಾಡಿದೆ, ಒಂದು ಫುಲ್ ಸ್ಟಾಪನ್ನು ಇಟ್ಟಿದೆ, ಒಂದು ಬ್ರೇಕ್ ಬಿದ್ದಿದೆ ಅಂಥೇಳಿ ನಾನು ಬಣ್ಣಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ, ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕುಟುಂಬದ ಸುಮಾರು 35 ವರ್ಷದ ಪಾರುಪತ್ಯ, ಒಂದೇ ಕುಟುಂಬದಿಂದ ಮಿನಿಸ್ಟರ್, ಪಾರ್ಲಿಮೆಂಟೇರಿಯನ್, MLA ಮತ್ತು ಎಲ್ಲ ಅಧಿಕಾರದ ಏನು ಇದನ್ನು ಸುಖ ಭೋಗಗಳನ್ನು ಅನುಭೋಗಿಸಿಕೊಂಡು ಬಂದಂತಹ ಚುನಾವಣೆಯಲ್ಲಿ, ಒಂದು ಉಪಚುನಾವಣೆಯಲ್ಲಿ ಈ ಬಾರಿ ಪ್ರತಿ ವಾರ್ಡಿಗೆ ಓರ್ವ ಮಿನಿಸ್ಟರನ್ನು ಇನ್ಚಾರ್ಜ್ ಮಾಡಿಕೊಂಡು, ಮಿನಿಸ್ಟ್ರುಗಳು ಖಾಲಿಯಾದಾಗ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಕರೆಸ್ಕೊಂಡು ಒಂದೊಂದು ಬೂತ್ ಲೆವೆಲ್ಗೂ ಕೂಡ ಇನ್ಚಾರ್ಜನ್ನು ಕೊಟ್ಟು ಹಣಬಲ ಮತ್ತು ಅಧಿಕಾರದ ಬಲ, ಅಧಿಕಾರವನ್ನು ದುರ್ಬಳಕೆ ಕೂಡ ಮಾಡಿಕೊಂಡು ಈ ಚುನಾವಣೆಯನ್ನು ಏನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಇದು ನಿಜವಾದ ಗೆಲುವಲ್ಲ ಎಂಬುದಕ್ಕೆ ಈ ಚುನಾವಣಾ ಫಲಿತಾಂಶದ ವಿನ್ನಿಂಗ್ ಮಾರ್ಜಿನನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇದಕ್ಕಿಂತ ಮುಂಚೆ ಗೆದ್ದು ಬರ್ತಾ ಇದ್ದಂಥ ಮಾರ್ಜಿನ್ ಮತ್ತು ಈ ಉಪಚುನಾವಣೆಯಲ್ಲಿ ಇವರು ಪಡ್ಕೊಂಡಿರುವಂಥ ಮಾರ್ಜಿನನ್ನು ಅವಲೋಕನ ಮಾಡಿದರೆ, ಒಂದು ಪೊಲಿಟಿಕಲ್ ಅನಾಲಿಸಿಸ್ಟ್ ಆಗಿ, ಒಂದು ಪೊಲಿಟಿಕಲ್ ಸೈಂಟಿಸ್ಟ್ ಆಗಿ ಹಲವಾರು ಜನರು ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ಮಾಧ್ಯಮಗಳ ಮುಖಾಂತರ, ಆರ್ಟಿಕಲ್ಗಳ ಮುಖಾಂತರ, ಯೂಟ್ಯೂಬ್ಗಳ ಮುಖಾಂತರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ ನಿರ್ದೇಶನ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಒಂದು ಬದಲಾವಣೆಯನ್ನು ಬಯಸಿದ್ರು ಎಂಬುದು ಸ್ಪಷ್ಟವಾದ ಸಂದೇಶ ರವಾನೆಯಾಗಿದೆ. ಮೂರನೇ ವಿಚಾರ, ಈ ಚುನಾವಣೆಯಲ್ಲಿ ನಾನು ಕಂಡುಕೊಂಡಂತಹ ವಿಚಾರಗಳಲ್ಲಿ ಪ್ರಮುಖವಾದ ವಿಚಾರ, ಇಲ್ಲಿರುವಂತಹ ಜಿಲ್ಲಾ ಆಡಳಿತದ ಕೆಲವು ಅಧಿಕಾರಿಗಳು ಆಡಳಿತ ಪಕ್ಷದ ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನೂರಾರು ಎಕ್ಸಾಂಪಲ್ ಇದೆ. ಸಿಂಗಲ್ ಎಕ್ಸಾಂಪಲ್ ಏನಂದರೆ, ಚುನಾವಣೆಯ 48 ಅವರ್ಸ್ ಮುಂಚೆ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಹೊರತುಪಡಿಸಿ, ಆ ಕ್ಷೇತ್ರದ ಮತದಾರರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇರಲಿಕ್ಕೆ ನಮ್ಮ ಚುನಾವಣಾ ನೀತಿ ಸಮಿತಿಯಲ್ಲಿ ಅವಕಾಶ ಇಲ್ಲ. ಆದರೆ ಒಂದು ದಿನ ಮುಂಚೆ ಮತ್ತು ಸೇಮ್ ಡೇ ಚುನಾವಣೆ ನಡೆಯುವಂಥ ದಿನದಲ್ಲೂ ಕೂಡ SS ಮಲ್ಲಿಕಾರ್ಜುನ್ರವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರತಿ ಬೂತಲ್ಲೂ ಕೂಡ ಅವರು ವಿಸಿಟ್ ಮಾಡ್ತಾ ಇದ್ರು. ಇದು ಕ್ಲಿಯರ್ ಆಗಿ, ಇದರ ಬಗ್ಗೆ ROಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ RO ಏನು ಹೇಳ್ತಾರಂದರೆ, ಇಲ್ಲಿಯ SP ಏನು ಹೇಳ್ತಾರಂದರೆ, ಅವರ ಲೊಕೇಶನ್ ಕಳಿಸ್ಕೊಡಿ ಅಂತೇಳಿ. ಓರ್ವ ಜಿಲ್ಲಾ ಉಸ್ತುವಾರಿ ಮಂತ್ರಿಯೊಟ್ಟಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, ಅವರ GPS ಟ್ರ್ಯಾಕ್ ಆಗ್ತದೆ, ಇದನ್ನು ನಾವು ಕಳಿಸ್ಕೊಡ್ಬೇಕಾ SPಗೆ ಎಂಬುದು ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾದರೆ IPS ಮಾಡಿರುವಂಥ, IAS ಮಾಡಿರುವಂಥ ಜಿಲ್ಲಾಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ? ಇದೊಂದು ಸಂಶಯ, ನನ್ನ ಮಾತಲ್ಲ, ಜನಮಾನಸದಲ್ಲಿ ಚರ್ಚೆಯಲ್ಲಿದೆ. ಒಂದೇ ಎಕ್ಸಾಂಪಲ್ ನಾನು ಹೇಳಿದ್ದು. ಇನ್ನು ಫೈನಲ್ ಡೇ ಇಲ್ಲಿ ನಡೆದಿರುವಂಥ ಪ್ರಹಸನಗಳು. ಇವತ್ತು ಟೆಕ್ನಾಲಜಿ ಯುಗ. ಒಂದು ಉಪಗ್ರಹದ ಮುಖಾಂತರ ಭೂಮಿಯ ಯಾವುದೇ ಮೂಲೆಯಲ್ಲಿ ಒಂದು ಇರುವೆ ಹೋಗ್ತಾ ಇದ್ರೂ ಕೂಡ ವಿತಿನ್ ಎ ಫ್ರಿಕ್ಷನ್ ಅದರ ಫೋಟೋ ಕ್ಯಾಪ್ಚರ್ ಮಾಡಿ ಪಿಕ್ಚರನ್ನು ರವಾನೆ ಮಾಡುತ್ತೆ ಭೂಮಿಗೆ ಉಪಗ್ರಹ. 2 ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿದೆ ಅಂತೇಳಿ, ಮೂರು ಸ್ಟ್ರಾಂಗ್ ರೂಮಿನ ಕೀಗಳು ಕಾಣೆಯಾಗಿದೆ ಅಂತೇಳಿ ಇವರು ಸಬೂಬು ಹೇಳ್ತಾರಲ್ಲ, ಇದು ಪ್ರಜಾಪ್ರಭುತ್ವದ ಅಣಕ. ಇದು ಒಂದು ಚುನಾವಣೆ ಮಾತ್ರ ಅಲ್ಲ, ಇದರಲ್ಲಿ ಬಹಳ ದೊಡ್ಡವಾದಂಥ ಅವ್ಯವಹಾರ, ಚುನಾವಣಾ ಅಕ್ರಮ ನಡೆದಿದೆ. ನಾನು ಕೇಳ್ತಾ ಇದ್ದೇನೆ,
ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತು ನ್ಯಾಷನಲ್ ಎಲೆಕ್ಷನ್ ಕಮಿಷನ್, ಭಾರತೀಯ ಚುನಾವಣಾ ಆಯೋಗ ಈ ಬಗ್ಗೆ ಕೂಲಂಕುಷವಾದಂತಹ ಒಂದು ಸ್ವತಂತ್ರ ಏಜೆನ್ಸಿ ಮುಖಾಂತರ ತನಿಖೆ ನಡೆಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತದ ಏನು ಕುತಂತ್ರ ಮತ್ತು ಅವರ ಎಲ್ಲ ಅಧಿಕಾರದ ಬಲವನ್ನು ಉಪಯೋಗಿಸಿ ಇದನ್ನು ಮಾಡಿದ್ದಾರೆ. ಇದೊಂದು ದೊಡ್ಡ ವ್ಯವಹಾರ. ಒಂದು ವೇಳೆ ಕೀ ಕಳವಾಗಿದೆ ಅಂತ ಇಟ್ಕೊಳ್ಳುವ, ಏನು ಮಾಡಬೇಕಾಗಿತ್ತು ಇವರು? ಆ್ಯಸ್ ಪರ್ ಪ್ರೊಸೀಜರ್ ಕೌಂಟಿಂಗನ್ನು ಸ್ಟಾಪ್ ಮಾಡಬೇಕಾಗಿತ್ತು. ಆ ಕೀಯನ್ನು ಯಾರು ಕಳೆದಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗಿತ್ತು. ನಂತರ ಪಬ್ಲಿಕ್ ನೋಟಿಫಿಕೇಶನ್ ಜಾರಿ ಮಾಡಬೇಕಾಗಿತ್ತು. ಎಲ್ಲ ಅಭ್ಯರ್ಥಿಗಳನ್ನು ಕರಿಬೇಕಾಗಿತ್ತು. ಅವರ ಸಮ್ಮುಖದಲ್ಲಿ ಏನು ಮಾಡಬೇಕಂತ ತೀರ್ಮಾನ ಮಾಡಬೇಕಾಗಿತ್ತು. ಆ್ಯಸ್ ಪರ್ ಡೆಮೋಕ್ರೆಟಿಕ್, ಆ್ಯಸ್ ಪರ್ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದು ಯಾವುದನ್ನು ಮಾಡದಲೇ ಲಾಕನ್ನು ಹೊಡೆಯುವಂಥ ಅಧಿಕಾರ ಯಾರು ಕೊಟ್ಟರು ಇವರಿಗೆ? ಇದೊಂದು ಯಕ್ಷ ಪ್ರಶ್ನೆ. ಓಕೆ, ಲಾಕ್ ಹೊಡೆದ್ರು, ಓಪನ್ ಆಯಿತು. ವಿಶೇಷವಾಗಿ ಭಾಷಾನಗರ್ ಮತ್ತು ಆಜಾದ್ ನಗರ್ ಅಲ್ಲಿರುವಂತಹ 2-3 EVMಗಳು ಅದು ಟೆಕ್ನಿಕಲ್ ಇಶ್ಯೂ ಅಂತೇಳಿ ಪೆಂಡಿಂಗ್ ಬಿಫೋರ್ RO ಅಂತ ಇರ್ತಾರೆ. ನಾನಲ್ಲಿದ್ದೆ, ಖುದ್ದು ನಾನು ಇದ್ದೆ. ನಾನು ROಗೆ ಕೇಳ್ತೇನೆ, ಇದು ಏನು ಈ 280 ಬೂತಲ್ಲಿ ಈ 3-4 ಬೂತನ್ನೇ ಯಾಕೆ ಟೆಕ್ನಿಕಲ್ ಎರರ್ ಆಗಿದೆ, ಬಾಕಿ ಎಲ್ಲೂ ಯಾಕಾಗಲಿಲ್ಲ ಅಂತ ಕೇಳಿದೆ. ಅದು ನಮಗೆ ಗೊತ್ತಿಲ್ಲ. ಆ್ಯಸ್ ಪರ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಎಲ್ಲ ರಿಸಲ್ಟ್ ಡಿಕ್ಲೇರ್ ಆದಮೇಲೆ, ಅಂದರೆ ಎಲ್ಲ EVMಗಳ ಕೌಂಟಿಂಗ್ ಆದಮೇಲೆ ಲಾಸ್ಟಿಗೆ ನಾವು ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದನೇದು ಬೀಗ ಹೊಡೆದಿರುವಂಥದ್ದು, ಎರಡನೇದು ಇದೇ 3 EVM ಅನ್ನು ಯಾಕೆ ಪೆಂಡಿಂಗ್ ಇಟ್ಟರು, ಅದು VVPAT ಕೌಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಬೀಗ ಯಾರ ಮನೆಯಲ್ಲಿದೆ? ಆ ಬೀಗ ಯಾರ ಜೇಬಿನಲ್ಲಿದೆ? ಆ ಬೀಗವನ್ನು ಯಾರು ಕಳವು ಮಾಡಿದ್ದು? ಒಂದು ವೇಳೆ ಕಳವಾಗುತ್ತಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರ ಕಸ್ಟಡಿಯನ್ನು ಈ ಸ್ಟ್ರಾಂಗ್ ರೂಮಿನ ಕಸ್ಟೋಡಿಯನ್ ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿಯಿಂದ ಇಷ್ಟು ದೊಡ್ಡ ಮಿಸ್ಟೇಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕ್ಲಿಯರ್ ಆಗಿ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ನಾನು ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟೆ. ನನಗಾಗ 17,000 ಮತಗಳು ಬಂದಿತ್ತು 16th ರೌಂಡ್ ಕಂಪ್ಲೀಟ್ ಆದ ತಕ್ಷಣ. ನಾನು ಈ 3ಅನ್ನು ಈಗಲೇ ಓಪನ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಬೇಕಾದ್ರೆ EO ಹೇಳ್ತಾರೆ, RO ಪ್ರಾರಂಭ ದಿನದಿಂದಲೂ ಕೂಡ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ. ಒಂದೇ ಎಕ್ಸಾಂಪಲ್ ಹೇಳ್ತೇನೆ, ನನ್ನ ಹತ್ರ 100 ಎಕ್ಸಾಂಪಲ್ಸ್ ಇದೆ. ಆದರೂ ಈ ಅನುಭವವನ್ನು ನಿಮ್ಮ ಪತ್ರಕರ್ತರ ಮುಂದೆ ಹಂಚಿಕೊಳ್ಳುವುದು ನನ್ನ ಕರ್ತವ್ಯ. ನಾನೊಬ್ಬ ಡೆಮೋಕ್ರೆಟಿಕಲ್ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಂದು ಸ್ವಾಭಿಮಾನಿ ಚುನಾವಣೆಯಲ್ಲಿದ್ದಾಗ ಈ ವಿಚಾರಗಳು ನಿಮಗೆ ಗೊತ್ತು ಮಾಡಿದರೆ ನೀವು ಮುಂದೆ ಇದಕ್ಕೆ ಜಾಗೃತಿ ವಹಿಸ್ತೀರಾ. RO ಚೇಂಬರಲ್ಲಿ ಆಲ್ ಪಾರ್ಟಿ ಕ್ಯಾಂಡಿಡೇಟ್ನ ಮೀಟಿಂಗ್ ಕರೀತಾರೆ. ಯಾವುದೋ ಒಂದು ವಿಚಾರಕ್ಕೆ ಚರ್ಚೆ ನಡೀತಾ ಇರ್ತದೆ. ಯಾರೋ ಒಬ್ಬ ನನ್ನ ಸಹೋದರ, ಅವನು ಕೂಡ ಒಂದು ಅಪೋನಿಯಂಟ್, ನನ್ನ ಪೊಲಿಟಿಕಲ್ ಅಪೋನಿಯಂಟ್, ಅವ್ರು ಏನೋ ಒಂದು ವಿಚಾರ ಕೇಳ್ತಾರೆ. ROಗೆ ಏಕವಚನದಲ್ಲಿ ಮಾತಾಡ್ತಾರೆ. RO ಯಾರು ಸರ್ ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿದ್ರೆ, ಏನು ಆಕಾಶದಿಂದ ಇಳಿದು ಬಂದಿದ್ದಾರೆ ಇವರು? ನಮ್ಮ ಪಬ್ಲಿಕ್ ಸರ್ವೆಂಟ್ ಅವರು, ಅವರಿಗೆ ಕೊಟ್ಟಿರುವಂಥ ಜವಾಬ್ದಾರಿ, ಯಾರು ಅಧಿಕಾರ ಕೊಟ್ಟು ಇವರು ಏಕವಚನದಲ್ಲಿ ಮಾತಾಡಲಿಕ್ಕೆ? ನಾನು ಅಲ್ಲೇ ಅಬ್ಜೆಕ್ಷನ್ ಮಾಡ್ತೇನೆ. ಆಗ ಅವ್ರು ಕೇಳ್ತಾರೆ, ಇಲ್ಲ ನಾನು ಏಕವಚನ ಮಾತಾಡಲಿಲ್ಲ, ನಾನು ಕನ್ನಡದ ಪಂಡಿತ, ಏಕವಚನ ಯಾವುದು ಬಹುವಚನ ಯಾವುದು ನನಗೂ ಕೂಡ ಏಕವಚನ ಮಾತಾಡ್ಲಿಕ್ಕೆ ಬರ್ತದೆ. ನಾನು ಕೂಡ ನಿಮಗೆ ಏಕವಚನದಲ್ಲಿ ಮಾತಾಡಿದರೆ ನಿಮ್ಮ ರೆಸ್ಪೆಕ್ಟ್ ಏನಿರ್ತದೆ, ನಿಮ್ಮ ಸ್ಥಾನಕ್ಕೆ ಬೆಲೆ ಏನಿರ್ತದೆ ಅಂತ ಕೇಳಬೇಕಾದ್ರೆ ಕರೆಕ್ಷನ್ ಮಾಡ್ಕೊಳ್ತಾರೆ. ಆ ಫಿಕ್ಷನ್ಗೆ ಕರೆಕ್ಷನ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿರುವಂತಹ ಈ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥವ್ರು ಎಲ್ಲರನ್ನೂ ಇವರು ಏನು ಗುಲಾಮರು ಅಂತ ತಿಳ್ಕೊಂಡಿದ್ದಾರಾ? ಇದು ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳಿಗಿರುವಂಥ ಹಕ್ಕು ಬೇರೆ ಯಾರಿಗೂ ಇಲ್ಲ. ಅವನು MLA ಆಗಿರಲಿ, DC ಆಗಿರಲಿ, SP ಆಗಿರಲಿ, ಇವರಿಗೆಲ್ಲ ಸರ್ಕಾರದ ಖಜಾನೆಯಿಂದ ಸಂಬಳ ಕೊಡ್ತಾರೆ. ಅವರು ಸರ್ವೆಂಟ್ಸ್, ನಮ್ಮ ಸೇವೆ ಮಾಡಲಿಕ್ಕಿರುವಂಥವ್ರು. ಪುಕ್ಷಟೇನವ್ರು ಬಂದು ಕೂತಿಲ್ಲ DC ಆಗಿ, RO ಆಗಿ. ಈ ಒಂದು ಏನು ಮಾತನಾಡುವಂಥ ಒಂದು ಶೈಲಿ ಇದೆಯಲ್ಲ, ಇದು ಬಹಳ ನೋವು ತಂದಿದೆ ನನಗೆ. ಇದು RO ಇಂದ ಹಿಡಿದು EO, ಪಾಪ ಅವರಿಗೆ ಕನ್ನಡ ಬರಲ್ಲ. EO ಬಂದು ನನ್ನ ಹತ್ರ ಮಾತಾಡಿದರು ಆ ವಿಚಾರ ಆದಾಗ, ಕ್ಯಾವ್ ವಾಸಾಬ್ ಅಂತ. ನಾನು ಹೇಳಿದೆ, ಫಸ್ಟು ಇಂಥ ಚುನಾವಣೆಗಳು, ಹೈ ಪ್ರಿಯಾರಿಟಿ ಚುನಾವಣೆ ನಡಿಬೇಕಾದ್ರೆ ಕನ್ನಡ ಫ್ಲೂಯೆನ್ಸಿಯಾಗಿ ಮಾತನಾಡೋವನ್ನು EO ಮಾಡಬೇಕಾಗಿತ್ತು. ಇಲ್ಲಿ ದಾವಣಗೆರೆ ಅಂತ ಹೇಳಿದ್ರೆ ಇದು ಕರ್ನಾಟಕದ ಮಧ್ಯಭಾಗ. ನೀವು ಬಂದು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಹಿಂದಿಯಲ್ಲಿ ನನಗೆ ಬರ್ತದೆ, ಇಂಗ್ಲೀಷು ಬರ್ತದೆ, ಹಿಂದಿನೂ ಬರ್ತದೆ. ಅಲ್ಲಿರುವಂಥ ಬೇರೆಯವರಿದ್ದಾರೆ, ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅವರು? ಅವರಿಗೆ ಪಾಪ ಅನಿವಾರ್ಯ ಪಾಯಿಂಟ್ ಆಗಾಗಿತ್ತು. ಅವರಿಗೆ ನಾನು ಈ ವಿಚಾರ ಕನ್ವಿನ್ಸ್ ಮಾಡಿದೆ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೇನೆ ಅಂತ ಹೇಳಿದ್ರು. ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಕರೆಕ್ಟ್ ಮಾಡಿ. ಮುಂದೆಯೂ ಕೂಡ ಚುನಾವಣೆಗಳು ಬರ್ತದೆ, ಅವರು ಎಲ್ಲೇ ಡ್ಯೂಟಿಗೆ ಹೋಗಲಿ, ಸೌಜನ್ಯದಿಂದ ವರ್ತಿಸೋದು ಕಲಿಸಿ ಅಂತ ಹೇಳಿದೆ ನಾನು. ಅಂದರೆ ಈ ಟೋಟಲ್ ಹೋಲ್ ಚುನಾವಣೆಯಲ್ಲಿ ಇಂತಹ ಎಡವಟ್ಟುಗಳು ನಡೆದಿರುವಂಥದ್ದು ಇದೇನು ಅಚಾನಕ್ಕಾಗಿ ಅಲ್ಲ, ಗೊತ್ತಿಲ್ಲದಲೇ ಮಾಡಿದ್ದಲ್ಲ. ಇದೆಲ್ಲವೂ ಕೂಡ ಇವರಿಗೆ ವೆಲ್ ಪ್ಲಾನ್ಡ್ ಆಗಿ ಯಾರೋ ಹಿಂದೆ ಮಾನಿಟರ್ ಮಾಡ್ತಾ ಇದ್ರು ಎಂಬುದನ್ನು ಸೂಚಿಸ್ತದೆ. ಇನ್ನು ಕೊನೆಯದಾಗಿ ಈ ಚುನಾವಣೆಯಲ್ಲಿ ನನಗೆ ಸಿಕ್ಕಿರುವಂಥ ಮತಗಳ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ, ಮಾಧ್ಯಮದಲ್ಲೂ ಆಗ್ತಾ ಇದೆ, ಜನಮಾನಸದಲ್ಲೂ ಆಗ್ತಾ ಇದೆ. ಏನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ,
ಆಲ್ ಆಫ್ ಎ ಸಡನ್ ಬಂದು ಎಲ್ಲೋ ಕೊಡ್ಲಿಪೇಟೆಯಿಂದ ಬಂದು ಇವರು ಇಷ್ಟು ಮತ ಪಡ್ಕೊಂಡಿದ್ದಾರೆ, ಇನ್ನು ಕೊಡ್ಲಿಪೇಟೆಗೆ ಹೋಗ್ತಾರೆ ಇವರು ಅಂತೇಳಿ ನಾನು ತೀರ್ಮಾನ ಮಾಡಿ ಆಗಿದೆ. ನಾನೊಬ್ಬ ಹುಟ್ಟು ಹೋರಾಟಗಾರ. ನನ್ನ ಹೋರಾಟದ ಇನ್ನೊಂದು ಅನುಭವ ಇದು ಚುನಾವಣೆ, ನನ್ನ ಚೊಚ್ಚಲ ಚುನಾವಣೆ. ಈ 18,975 ಮತಗಳಲ್ಲ, 975 ಫ್ಯಾಮಿಲಿಗಳು ನನಗೆ ಬೆಂಬಲಿಸಿದ್ದಾರೆ. ಇವರಿಗೆ ನಾನು ಚಿರಋಣಿಯಾಗಿರ್ತೇನೆ. ನಾನು ನನ್ನ ಮನೆಯನ್ನು ದಾವಣಗೆರೆಗೆ ಶಿಫ್ಟ್ ಮಾಡಿದ್ದೇನೆ. ಈಗಾಗಲೇ ನನ್ನ ಫ್ಯಾಮಿಲಿ ಇಲ್ಲೇ ಇದೆ. ಇಲ್ಲೇ ನಾನು ಇವರೊಂದಿಗೆ ಎದ್ದು ಬಿದ್ದು ಇವರ ಇಶ್ಯೂಗಳಲ್ಲಿ ಇನ್ವಾಲ್ವ್ ಆಗಿ ಈ ಚುನಾವಣೆಯಲ್ಲಿ ಏನು ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಒಂದೇ ₹1 ನಾನು ಖರ್ಚು ಮಾಡ್ದಲೆ, ನನ್ನ ಜೇಬಿಂದ ₹1 ಖರ್ಚಾಗಿಲ್ಲ ಸರ್. ಇದು ಫ್ಯಾಕ್ಟ್. ಭಗವಂತನ ಸಾಕ್ಷಿಯಾಗಿ ನಾನು ಹೇಳ್ತೇನೆ, ನನ್ನ ಜೇಬಿಂದ ₹1 ಖರ್ಚಾಗಿಲ್ಲ. ನನಗೆ ಹಣನೂ ಕೊಟ್ಟಿದ್ದಾರೆ, ಓಟು ಕೊಟ್ಟಿದ್ದಾರೆ, ನೋಟು ಕೊಟ್ಟಿದ್ದಾರೆ. ಇದು ದೊಡ್ಡ ಪ್ರೀತಿ. ಈ ಪ್ರೀತಿಯನ್ನು ಗಳಿಸುವಂಥದ್ದು ದೊಡ್ಡ ಅನುಗ್ರಹ ನನಗೆ. ನಾನು ಯಾವತ್ತೂ ಸೋತಿಲ್ಲ ಸರ್. ನಾನು ಸಂಖ್ಯಾಬಲದಲ್ಲಿ ನಾನು ಸ್ವಲ್ಪ ಕಡಿಮೆ ಆಗಿರ್ಬೋದು ಇವರೊಂದಿಗೆ, ಆದರೆ ನಾನು ಜನರ ಹೃದಯವನ್ನು ಗೆದ್ದಿದ್ದೇನೆ. ನನ್ನ ಚುನಾವಣೆಯಲ್ಲಿ ನನಗೆ ಆತ್ಮಸಂತೃಪ್ತಿ ಇದೆ. ಈ ಜನರ ಬೆಂಬಲಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇದೇ ಸಂದರ್ಭದಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿ ಅದು ಅಕ್ರಮವಾಗಿ ಗೆದ್ದಿರಲಿ, ಸಕ್ರಮವಾಗಿ ಗೆದ್ದಿರಲಿ, ಗೆಲುವೆ. ಇದು ಚುನಾವಣೆ ಅಂತ ಹೇಳಿದ್ರೆ ರಂಗ ಇದ್ದ ಹಾಗೆ ಪ್ರಜಾಪ್ರಭುತ್ವದ. ಏನಾದರೂ ಈಗ ಗೆದ್ದಾಗಿದೆಯಲ್ಲ, ಅವರಿಗೂ ಕೂಡ ನಾನು ಶುಭಾಶಯವನ್ನು ಕೊಡ್ತೇನೆ. ಆ್ಯಸ್ ಆ್ಯನ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ, ಚುನಾವಣೆಯಲ್ಲಿ ನಾವು ಹಿಟ್ಟಕ್ಕಾಗಿ ನಾವು ಪರಸ್ಪರ ಆರೋಪ ಪ್ರತ್ಯಾರೋಪ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಿರ್ಬೋದು. ಗೆದ್ದ ನಂತರ ನೀವಿವತ್ತು ಶಾಸಕರಾಗಿದ್ದೀರಾ, ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಳಿ. ₹100 ಕೋಟಿ ಬಡ್ಜೆಟ್ಟಲ್ಲಿ ಅನುದಾನ ಅಲಾಕೇಟ್ ಆಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ನಾನು 2 ರಿಕ್ವೆಸ್ಟನ್ನು ನಾನು ಸಮರ್ಥ ಶ್ಯಾಮನೂರ್ ಅವರ ಹತ್ರ ಮಾಡಲಿಕ್ಕೆ ಬಯಸ್ತೇನೆ. ಒಂದನೇ ಡಿಮ್ಯಾಂಡ್, ಅತ್ಯಂತ ಆದ್ಯತೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂಥದ್ದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದು ನನ್ನ ಕನಸು ಕೂಡ ಆಗಿತ್ತು, ನಿಮ್ಮ ಕನಸು ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಜನರಿಗೆ ಉಪಕಾರ ಆಗಲಿ, ಅದು ನನಗೆ ನಿಮಗೆ ಉಪಕಾರ ಅಲ್ಲ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಈ 100 ಕೋಟಿ ಅನುದಾನದಲ್ಲಿ ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡಿ. ಎರಡನೇ ಪ್ರಿಯಾರಿಟಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಲ್ಲಿ ಚರಂಡಿ, ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಮಳೆ ಬಂದರೆ ಆಜಾದ್ ನಗರ ಭಾಗದಲ್ಲಿ ಮುಳುಗೋಗುತ್ತೆ. ಪಾಪ ಬಡವರು ಬಾಡಿಗೆ ಕಟ್ಕೊಂಡು ಮನೆಯಲ್ಲಿದ್ದಾರೆ. ಸೆಕೆಂಡ್ ಪ್ರಿಯಾರಿಟಿ ಮೂಲಭೂತ ಏನು ಸೌಕರ್ಯಗಳ ಅಭಿವೃದ್ಧಿಗೆ ಕೊಡಿ. ಯಾಕಂದರೆ ಈ 100 ಕೋಟಿ ಒಂದು ವೇಳೆ ನೀವು ಸರಿಯಾಗಿ ಅನುದಾನ ಯುಟಿಲೈಸ್ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಸರ್ಕಾರಿ ಖಜಾನೆಗೆ ಸೇರುತ್ತೆ. ಇದು ದೊಡ್ಡ ಒಂದು ಡ್ರಾಬ್ಯಾಕ್ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಗೆದ್ದಿದ್ದೀರಾ, ಇಮ್ಮಿಡಿಯೇಟ್ಲಿ ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಿ, ಅದಕ್ಕೆ ಕ್ರಿಯಾಯೋಜನೆ ಇದು ಮಾಡಿ. ನಿಮಗೆ ಬೇಕಾದರೆ ನಂದು ಕೂಡ ಕೆಲವೊಂದು ವೀಕ್ಷಣೆ ಇದೆ, ನೀವು ಕೇಳಿದ್ರೆ ನಾನು ಕೂಡ ಕೊಡ್ತೇನೆ. ನನಗಲ್ಲ, ನನ್ನ ಮನೆಗಾಗಿ ಅಲ್ಲ, ನಮ್ಮ ಪಕ್ಷಕ್ಕಾಗಿ ಅಲ್ಲ. ಜನರು ನನಗೆ ತುಂಬ ಸಮಸ್ಯೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸಮರ್ಥ ಶ್ಯಾಮನೂರ್ ಅವರೇ, ನೀವು ಗೆದ್ದಿದ್ದೀರಾ. ಆ ಗೆದ್ದಿರುವಂಥ ಖುಷಿಯಲ್ಲಿ ಏನಾದರೂ ಒಂದು ಉಪಕಾರವನ್ನಾದರೂ ಮಾಡಿ. ಮುಂದೆ ಇನ್ನೊಂದು 2 ವರ್ಷ ಕಣ್ಣು ಮುಚ್ಚಿ ಕಣ್ಣು ಬಿಡಿದ್ರೆ ಬಂದ್ಬಿಡ್ತದೆ. ಜನರಲ್ ಎಲೆಕ್ಷನಲ್ಲಿ ಮತ್ತೆ ನೋಡುವ, ಮತ್ತೊಂದು ಫೈಟ್ ಇದೆ, ಅದು ಬೇರೆಯೇ ವಿಚಾರ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಅನುದಾನ ಜನರಿಗೆ ಅವರ ಆರೋಗ್ಯ ಮಟ್ಟ ಸುಧಾರಣೆ ಆಗಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಮತ್ತು ಅಲ್ಲಿರುವಂಥ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಎರಡನೇ ಪ್ರಿಯಾರಿಟಿ. ಶಿಕ್ಷಣಕ್ಕೆ ಒತ್ತು ಕೊಡಿ. ಖಾಸಗಿ ಶಾಲೆಗಳ ಕೊರತೆ ಏನಿಲ್ಲ ದಾವಣಗೆರೆಯಲ್ಲಿ. ಇದು ಎಜುಕೇಷನ್ ಹಬ್ಬು, ನನಗೆ ಗೊತ್ತಿದೆ. ಪಾಪ ಬಡವರ ಮಕ್ಕಳು ಆಗಲ್ಲ ಸರ್. ಸರ್ಕಾರಿ ಶಾಲೆಯಲ್ಲಿ ನೀವು ವ್ಯವಸ್ಥೆ ಮಾಡಿದರೆ ಅವರು ಏನೋ ಕಲಿಸ್ಕೊಂಡು ಅವರ ಮನೆಯ ಜೀವನದ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಎಜುಕೇಷನ್, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕಂತೇಳಿ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ. ಅವರಿಗೆ ಶಿಕ್ಷಣ ಕೊಡುವ ನಾವು ಬಡವರಿಗೆ. ಇದು 2 ಆದ್ಯತೆಯಲ್ಲಿ ನೀವು ಕೆಲಸ ಮಾಡಬೇಕಂತ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇನೆ, ಸಲಹೆ ಕೂಡ ಕೊಡ್ತಾ ಇದ್ದೇನೆ. ಕೊನೆಯದಾಗಿ ಇನ್ನೊಂದು ವಿಚಾರ, ಈ ಎಂಡ್ ಆಫ್ ದ ಡೇ ರಿಸಲ್ಟ್ ಎಲ್ಲ ಅನೌನ್ಸ್ ಆಯಿತು. ಅನೌನ್ಸ್ ಆದ ತಕ್ಷಣದಲ್ಲೇ ಕೆಲವೊಂದು ಜನರು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ಆಡಳಿತದ ಇಡೀ ಕ್ಯಾಬಿನೆಟ್ ಬಂದು ಇಲ್ಲಿ ಕೂತಿತ್ತು, ಈಗ ಅವ್ರು ಎಲ್ಲಿದ್ದಾರಂತ ಕೇಳ್ತಾ ಇದ್ದಾರೆ. ನಾನು ಯಾರೆಲ್ಲ ಚುನಾವಣಾ ರಂಗಕ್ಕೆ ಬಂದು ಅವತ್ತೇನೆಲ್ಲ ಭಾಷಣಗಳು ಮಾಡಿದ್ದೀರಾ, ಜನರು ಇವತ್ತು ಕಾಯ್ತಾ ಇದ್ದಾರೆ. ಬನ್ನಿ, ನೀವೇ ಆ ಜನರ ಸಮಸ್ಯೆಯನ್ನು ಕೇಳಿ ಅವರಿಗೆ ಪರಿಹಾರ ಕೊಡಿ. ಚುನಾವಣೆಯಲ್ಲಿ ಬಂದು ಭಾಷಣ ಮಾಡಿ ಹೋಗೋದು ಬಹಳ ಈಸಿ. ಹಾಗಾಗಿ ನೀವು ಬಂದು ಅವರ ಸಮಸ್ಯೆಗೆ ಸ್ಪಂದಿಸಿ. ಅಫ್ಸರ್ ಕೊಡ್ಲಿಪೇಟೆ ಗೆದ್ದಿದ್ರೂ ಕೂಡ ಇದನ್ನೇ ಮಾಡ್ತಾ ಇದ್ದಿದ್ದು. ನಾನೇನು ವೈಯಕ್ತಿಕ ಹಿತಾಸಕ್ತಿಗಾಗಿ ನಾನು ಚುನಾವಣೆಗೆ ಬರಲಿಲ್ಲ, ನಾನು ಜನರ ಹಿತಾಸಕ್ತಿಯಾಗಿ ಬಂದವನು. ಅದಾದರೆ ನಾನು ಶ್ಯಾಡೋ MLA ಆಗಿ ಕೆಲಸ ಮಾಡ್ತೇನೆ. ನನಗೆ ವಿಧಾನಸಭೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ, ಬೀದಿಯಲ್ಲಿ ನಿಂತು ನಾನು ಹೋರಾಟ ಮಾಡಲಿಕ್ಕೆ ನನಗೆ ರೈಟ್ಸ್ ಇದೆ ಪ್ರಜಾಪ್ರಭುತ್ವದಲ್ಲಿ. ನಾನು ಶ್ಯಾಡೋ MLA ಆಗಿ ನಿಮ್ಮ ಅಂಕು ಡೊಂಕುಗಳನ್ನು, ನಿಮ್ಮ ಫೇಲ್ಯೂರ್ಗಳನ್ನು, ಏನೆಲ್ಲ ಅಭಿವೃದ್ಧಿ ಆಗಬೇಕೆಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಮುಖ್ಯಮಂತ್ರಿಯವರೇ ಬನ್ನಿ, ಸಿದ್ದರಾಮಯ್ಯನವರೇ
ಬನ್ನಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇನ್ನೊಂದು 8 ದಿನ ಠಿಕಾಣೆ ಹೂಡಿ. ಇಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದೆ ಅದೆಲ್ಲವನ್ನ ನೀವು ನೋಟ್ ಮಾಡಿಕೊಂಡು ನೀವೇ ಅಧಿಕಾರದಲ್ಲಿದ್ದೀರಾ, ಅದನ್ನು ಪರಿಹಾರ ಮಾಡಿ. ಯಾಕಂದರೆ ಚುನಾವಣೆಯಲ್ಲಿ ಬಂದು ಭಾಷಣ ಮಾಡಿ ಹೋಗುವುದು ಮಾತ್ರ ಅಲ್ಲ, ಜನರು ನಿರೀಕ್ಷೆ ಇಟ್ಟು ನಿಮಗೆ ಏನೋ ಗೆಲ್ಲಿಸಿದ್ದಾರೆ, ಅದು ಅಕ್ರಮನೋ ಸಕ್ರಮನೋ ಏನೋ. ಇದು ನನ್ನ ರಿಕ್ವೆಸ್ಟು. ಕೊನೆಯದಾಗಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 1,80,000 ಅಹಿಂದ ಮತದಾರರಿಗೆ ನಾನೊಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ನೀವು ಮಾಡಿ ತೋರಿಸಿರುವಂತಹ ಈ ಒಂದು ಸಾಧನೆ ಏನಿದೆ, ಮುಂದೆ ಬರುವಂತಹ ಯಾವುದೇ ಎಲೆಕ್ಷನ್ಸ್ ಇರಲಿ, ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಈ ಅಹಿಂದ ವರ್ಗದವರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ರಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ನಿಮ್ಮದೇ ಒಂದು ಸ್ವತಂತ್ರ ಒಂದು ರಾಜಕೀಯ ಶಕ್ತಿಯನ್ನು ತಯಾರು ಮಾಡ್ಕೊಳ್ಳಿ. ಅದು ಯಾವುದೇ ಪಕ್ಷವನ್ನು ನೀವು ಬೆಂಬಲಿಸಿ. ನಾನು SDP ಬೆಂಬಲಿಸಿ ಅಂತ ನಾನು ಹೇಳಲ್ಲ. SDP ಬೆಂಬಲಿಸಿದರೆ ವೆಲ್ಕಮ್, ಆಲ್ಮೋಸ್ಟ್ ವೆಲ್ಕಮ್. ಬನ್ನಿ, ನಮ್ಮ ಪಕ್ಷದಲ್ಲಿ ಸದಸ್ಯತ್ವ ತಗೊಳ್ಳೋದಾದ್ರೂ ಓಕೆ, ಲೀಡರ್ಶಿಪ್ ತಗೊಳ್ಳೋದಾದ್ರೂ ಓಕೆ. ಇಲ್ಲ, SDP ನೀವು ಬರಲಿಲ್ಲ, ನಿಮ್ಮದೇ ಒಂದು ಸ್ವತಂತ್ರ ಒಂದು ರಾಜ್ಯಾಧಿಕಾರವನ್ನು ಹಿಡಿಲಿಕ್ಕೆ ಇರುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಬಾಬಾ ಸಾಹೇಬರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಆ ಮಾತೇನಂತ ಹೇಳಿದ್ರೆ, ಇದು ರಾಜಕೀಯ ಎಂಬುದು ಇದು ನಿಂತ ನೀರಲ್ಲ, ಇದು ಹರಿಯುವ ನೀರು. ಇವತ್ತಿದ್ದ ಸಿಚುವೇಶನ್ ನಾಳೆ ಇರಬೇಕಂತ ಇಲ್ಲ. ಇದಕ್ಕಿಂತ ಮುಂಚೆ ಅದು ಪಾಸ್ಟ್, ಅದು ಇತಿಹಾಸ. ಈಗ ಫ್ಯೂಚರಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ. ಪ್ರತಿ ವಾರ್ಡ್ಗಳಲ್ಲಿ ಜನಪರ ಕಾಳಜಿ ಇರುವಂಥವರನ್ನ ಬೆಂಬಲಿಸಿ, ಜನಪರ ಚಿಂತನೆ ಇರುವಂಥವ್ರನ್ನ ಬೆಳೆಸಿ, ಹಣಕ್ಕಾಗಿ ಆಮಿಷಕ್ಕಾಗಿ ನೀವೇನು ಮತವನ್ನು ಮಾರ್ಕೊಂಡಿಲ್ಲ. ನನಗೆ ಹಾಕಿರುವಂಥ ಮತ ಏನಿದೆ ಅದು ಜಿನ್ಯೂನ್ 916 ಗೋಲ್ಡ್, ಜಿನ್ಯೂನ್ ಮತಗಳು. ಯಾವುದೇ ಆಮಿಷಗಳಿಗೆ ನೀವು ಬಲಿಯಾಗದಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಬೆಂಬಲಿಸಿದೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಪ್ರಶಂಸನೀಯ. ನಾವೆಲ್ಲ ಸೇರಿ ನಾವು ಈ ಕೆಲಸವನ್ನು ಮುಂದುವರಿಸುವ. ಕೊನೆಯದಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ನನಗೆ ಬಹಳ ಹೆಮ್ಮೆ ಇದೆ. ದಾವಣಗೆರೆಯ ಈ ಪತ್ರಕರ್ತ ಮಿತ್ರರು, ನೀವು ಇಂಡಿಪೆಂಡೆಂಟ್ ಆಗಿ ಕ್ರಿಟಿಸೈಸ್ ಮಾಡೋ ಕಡೆ ಕ್ರಿಟಿಸೈಸ್ ಮಾಡಿದ್ದೀರಾ, ಪ್ರಶ್ನೆ ಕೇಳೋ ಕಡೆ ಪ್ರಶ್ನೆ ಕೇಳಿದ್ದೀರಾ. ಇಂಡಿಪೆಂಡೆಂಟ್ ಜರ್ನಲಿಸಮ್ ಏನಂತೇಳಿ ನೀವು ಪ್ರೂವ್ ಮಾಡಿದ್ದೀರಾ. ಈ ಕ್ಷೇತ್ರದ ಸಮಸ್ಯೆಗಳನ್ನು ನಾನು ರೈಸ್ ಮಾಡಿದಾಗ ಒಳ್ಳೆಯ ಕವರೇಜನ್ನು ಕೊಟ್ಟಿದ್ದೀರಾ. ಅದು ನನ್ನ ಪರವಾಗಿ ನೀವು ಕೊಟ್ಟಿದ್ದಲ್ಲ, ಜನರ ಬಗ್ಗೆ ನಿಮ್ಮಲ್ಲಿರುವಂಥ ಕಾಳಜಿ, ನಿಷ್ಕಲ್ಮಶ ಮನಸ್ಸಿಂದ ನೀವು ಅದನ್ನು ಮಾಡಿದ್ದೀರಾ. ನಿಮಗೂ ಕೂಡ ನಾನು ಹೃದಯದ ಅಂತರಾಳದಿಂದ ಧನ್ಯವಾದ ಸಲ್ಲಿಸ್ತೇನೆ. ಮುಂದೆಯೂ ಕೂಡ ನಿಮ್ಮ ಸಹಕಾರ ಇರಲಿ. ಯಾಕಂದರೆ ನೀವಿದ್ದರೆ ಈ ಸಮಾಜ ಸರಿದಾರಿಗೆ ತಗೋ ಹೋಗ್ಬೋದು. ಈ ಸಮಾಜ ಸರಿಯಾಗಬೇಕಂದ್ರೆ ಸಂವಿಧಾನದ 4ನೇ ಹಗ್ಗ ಮಾಧ್ಯಮ ರಂಗದಲ್ಲೂ ಕೂಡ ನಿಮ್ಮಂತಹ ನಿಷ್ಠಾವಂತರಿದ್ದರೆ ಖಂಡಿತ ಒಂದು ಬದಲಾವಣೆ ತರುವ. ನಾವೆಲ್ಲರೂ ಸೇರಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡುವ. ಇದು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಸಾರಾಂಶ. ಥ್ಯಾಂಕ್ ಯು, ಧನ್ಯವಾದ.